ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮ್ಯಾಗಜಿನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಲೈಸ್ ಕ್ಲಾಸ್. ಈ ಒಂದು ಸೆಷನಲ್ಲಿ ನಾವು ಸೋಷಿಯಲ್ ಇಶ್ಯೂಸ್ ಅಂದರೆ ಸಾಮಾಜಿಕ ಸಮಸ್ಯೆಗಳ ಮೇಲಿನ ಟಾಪಿಕ್ಸ್ಗಳನ್ನ ಡಿಸ್ಕಸ್ನ ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಒಂದು ಟಾಪಿಕ್ ಇಂಡಿಯಾಸ್ ಸ್ಪೋರ್ಟ್ಸ್ ಎಕೋಸಿಸ್ಟಮ್, ಭಾರತದ ಒಂದು ಈ ಕ್ರೀಡೆಯ ಒಂದು ಪರಿಸರ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಡಿಸ್ಕಸ್ನ ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಈ ಒಂದು ಟಾಪಿಕ್ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಸೊ ಇತ್ತೀಚೆಗೆ ನಡೆದಿರುವಂಥ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ 71ನೇ ಸ್ಥಾನವನ್ನು ಪಡೆದಿದೆ. ಅದೇ 2020ರಲ್ಲಿ ಅಂದರೆ 4 ವರ್ಷಗಳ ಹಿಂದೆ ಸೊ 48ನೇ ಸ್ಥಾನವನ್ನು ಪಡೆದಿರುವಂಥ ಭಾರತ ಇವಾಗ 71ನೇ ಸ್ಥಾನವನ್ನು ಪಡೆದಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಭಾರತದಲ್ಲಿ ಕ್ರೀಡಾ ಕ್ಷೇತ್ರ ಹಿಂದುಳಿದಿರಲು ಕಾರಣ ಏನು, ಹಾಗೆ ಸರ್ಕಾರ ಇದಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ, ಹಾಗೆ ಇಲ್ಲಿಯವರೆಗೆ ಅಂದರೆ ಭಾರತದ ಒಂದು ಒಟ್ಟಾರೆ ಸಾಧನೆಗಳ ಅಂದರೆ ಸ್ಪೋರ್ಟ್ಸ್ನಲ್ಲಿ ಭಾರತದ ಸಾಧನೆಗಳೇನು, ಹಾಗೆ ಸೊ ವೇ ಫಾರ್ವರ್ಡ್ ಮುಂದಿನ ದಾರಿ. ಓಕೆ, ಸೊ ಇದಕ್ಕೆ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಏನೆಲ್ಲ ಒಂದು ಮಾರ್ಗಗಳನ್ನು ನಾವು ಕೈಗೊಳ್ಳಬೇಕಾಗಂತ ಅಂತ ಹೇಳಿ ಡಿಸ್ಕಸ್ನ ಮಾಡಲಿದ್ದೀವಿ. ಸೊ ಫಸ್ಟ್ ಒನ್, ಸೊ ಇತ್ತೀಚೆಗೆ ನಡೆದಿರುವಂಥ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಒಟ್ಟಾರೆ 6 ಮೆಡಲ್ಗಳನ್ನ ಪಡೆದುಕೊಂಡಿದೆ. ಸೊ ಅದರಲ್ಲಿ ಯಾವುದೇ ರೀತಿಯ ಒಂದು ರಜತ ಪದಕ ಅಂದರೆ ಈ ಸುವರ್ಣ ಪದಕ ಅಂದರೆ ಈ ಗೋಲ್ಡ್ ಮೆಡಲ್ನ ಪಡೆದಿಲ್ಲ. ಸೊ ಇಲ್ಲಿ 1 ಸಿಲ್ವರ್ ಇದೆ, 5 ಬ್ರಾಂಜ್ ಮೆಡಲ್ಸ್ಗಳನ್ನ ಹೊಂದಿದೆ. ಹಾಗೆ ಡೌನ್ ಫ್ರಮ್ 7 ಇನ್ ಟೋಕ್ಯೋ. ಸೊ ಹಿಯರ್ ಟೋಕ್ಯೋ ಒಲಿಂಪಿಕ್ಸ್ನಲ್ಲಿ ಒಟ್ಟಾರೆ 7 ಒಲಿಂಪಿಕ್ಸನ್ನು ಪಡೆದುಕೊಂಡಿತ್ತು. ಸೊ ಅದರಲ್ಲಿ 1 ಗೋಲ್ಡ್ ಸೇರಿ 2 ಬೆಳ್ಳಿ ಮತ್ತು 4 ಬ್ರಾಂಜ್ ಮೆಡಲ್ಸ್ಗಳನ್ನ ಪಡೆದುಕೊಂಡಿತ್ತು. ಸೊ ಇದು ಏನಂತಂದರೆ, ಈ ರೀತಿ ಭಾರತ ಕಡಿಮೆ ಒಂದು ಪದಕಗಳನ್ನ ಪಡೆದುಕೊಂಡಿದ್ರು ಕೂಡ ಸೊ ಪ್ಯಾರಿಸ್ ವಾಸ್ ಸ್ಟಿಲ್ ಇಂಡಿಯಾ 3rd ಬೆಸ್ಟ್ ಒಲಿಂಪಿಕ್ ಪರ್ಫಾರ್ಮೆನ್ಸ್, ಸೊ ಬೆಟರ್ ದ್ಯಾನ್ ರಿಯೋ. ಸೊ ಇಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಸುಮಾರು 2 ಪದಕಗಳನ್ನ ಪಡೆದಿರುತ್ತೆ. ಸೊ ಅದಾದ ನಂತರ ಟೋಕ್ಯೋ ಒಲಿಂಪಿಕ್ಸ್ನಲ್ಲಿ 7 ಮೆಡಲ್ಗಳನ್ನು ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ ಇತ್ತೀಚೆಗೆ ನಡೆದಿರುವಂಥ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಟ್ಟಾರೆ 6 ಪದಕಗಳನ್ನ ಪಡೆದುಕೊಳ್ಳುತ್ತೆ. ಸೊ ಹೀಗಾಗಿ ಈ ಒಂದು ಏನು ಪ್ಯಾರಿಸ್ನಲ್ಲಿ ಪಡೆದಿರುವಂಥ ಭಾರತದ ಒಂದು ಮೆಡಲ್ಗಳು ಅನ್ನುವಂಥದ್ದು ಇದು ಭಾರತದ ಒಂದು 3ನೇ ಅತ್ಯುತ್ತಮ ಪ್ರದರ್ಶನವಾಗಿ ಕಂಡುಬರುತ್ತೆ. ಹಾಗೆ ಸೊ ದಿಸ್ ಹೈಲೈಟ್ಸ್ ಗ್ಯಾಪ್ಸ್ ಇನ್ ಇಂಡಿಯಾ ಸ್ಪೋರ್ಟ್ಸ್ ಎಕೋಸಿಸ್ಟಮ್. ಸೊ ಅಂದರೆ ಏನು ಈ ರೀತಿಯ ಒಂದು ಬೆಳವಣಿಗೆ ಅನ್ನುವಂಥದ್ದು ಭಾರತದಲ್ಲಿ ಪರಿಸರ ವ್ಯವಸ್ಥೆ ಅಂದರೆ ಈ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನಾವು ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸೋದಿಲ್ಲ ಅನ್ನುವಂಥದ್ದನ್ನು ಸೊ ಇದು ತೋರಿಸುತ್ತೆ. ಸೊ ಇಂಡಿಯಾ ಸ್ಪೋರ್ಟ್ಸ್ ಎಕೋಸಿಸ್ಟಮ್ ಯಾವ ರೀತಿ ಇದೆ ಅಂತ ನೋಡೋಣ. ಫಸ್ಟ್ ಒನ್, ಇಲ್ಲಿ ಕ್ರೀಡೆ ಅನ್ನುವಂಥದ್ದು ಇದು ಒಂದು ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಂಥ ವಿಷಯವಾಗಿರುತ್ತೆ. ಸೊ ಹೀಗಾಗಿ ಕ್ರೀಡೆಗೆ ಉತ್ತೇಜನ ನೀಡುವಂಥದ್ದು ಸೊ ಅದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿರುತ್ತೆ. ಅಂದರೆ ಕ್ರೀಡೆಯನ್ನು ಪ್ರೋತ್ಸಾಹಿಸುವುದಾಗಿರ್ಬೋದು ಅಥವಾ ಕ್ರೀಡೆಗೆ ಬೆಂಬಲ ಅಥವಾ ಈ ಕ್ರೀಡೆಗೆ ಸಂಬಂಧಪಟ್ಟಂತೆ ಫೆಸಿಲಿಟಿ ಅಥವಾ ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ಜವಾಬ್ದಾರಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗಿರುತ್ತೆ. ಹಾಗೆ ಇಲ್ಲಿ ಕೇಂದ್ರ ಸರ್ಕಾರವನ್ನು ಏನು ಮಾಡ್ಬೋದು ಅಂದರೆ ರಾಜ್ಯಗಳಿಗೆ ಕ್ರೀಡೆಯನ್ನು ಬೆಂಬಲಿಸುವಂಥ ಸಂದರ್ಭದಲ್ಲಿ ಅವುಗಳಿಗೆ ಸೊ ಇಲ್ಲಿ ಸಪ್ಲಿಮೆಂಟ್ಸನ್ನು ನೀಡ್ಬೋದು. ಅಂದರೆ ಇಲ್ಲಿ ಅವುಗಳಿಗೆ ಇಲ್ಲಿ ಏನು ಮಾಡ್ಬೋದು ಅಂದರೆ ಸಪೋರ್ಟಿವ್ ಆಗಿ ಅನುದಾನವನ್ನು ಕೂಡ ನೀಡಬಹುದು. ಹಾಗೆ ಈ ರೀತಿ ಒಂದು ಸ್ಪೋರ್ಟ್ಸ್ ಇವೆಂಟನ್ನು ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರಾಜ್ಯಗಳಿಗೆ ಇಲ್ಲಿ ಆದಾಯ ಅನ್ನುವಂಥದ್ದು ಉತ್ಪಾದನೆ ಆಗುತ್ತೆ. ಹಾಗೆ ಇಲ್ಲಿ ಮೃದು ಶಕ್ತಿ ಅಂತ ಬರುತ್ತೆ, ದೇಶದ ಒಂದು ಮೃದು ಶಕ್ತಿ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗತ್ತೆ. ಹಾಗೆ ಇಲ್ಲಿ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಯಾವ ರೀತಿ ಲಾಭ ಆಗತ್ತೆ ಅಂದರೆ ಇದು ವ್ಯಕ್ತಿಯ ಒಂದು ದೈಹಿಕ ಸಾಮರ್ಥ್ಯ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಸೊ ಹೀಗಾಗಿ ಅವರು ಆರೋಗ್ಯಯುತವಾಗಿರಲಿಕ್ಕೆ ಕ್ರೀಡೆಗಳು ಇಲ್ಲಿ ಸಹಕಾರಿ ಆಗತ್ತೆ. ಸೊ ಇಲ್ಲಿ ಒಟ್ಟಾರೆ ಏನಂತಂದರೆ ಭಾರತದಲ್ಲಿ 140 crore ಪೀಪಲ್ ಇರುವಂಥ ಒಂದು ದೇಶದಲ್ಲಿ ಕೇವಲ 6% ಜನರು ಮಾತ್ರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಕ್ರೀಡೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ, ಅಂದರೆ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ US ನಂಥ ದೇಶಗಳಲ್ಲಿ ಆ ಒಂದು ಜನಸಂಖ್ಯೆ ಒಟ್ಟಾರೆ ಜನಸಂಖ್ಯೆಯಲ್ಲಿ 20% ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಜಪಾನ್ನಲ್ಲಿ ನೀವು ನೋಡಿದ್ರೆ 60% ಜನರು ಏನು ಮಾಡ್ತಾರೆ ಅಂತಂದರೆ ಈ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹೀಗಾಗಿ ಇವರ ಒಂದು ಪರ್ಫಾರ್ಮೆನ್ಸ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಥವಾ ಯಾವುದೇ ರೀತಿಯ ಒಂದು
ಒಲಿಂಪಿಕ್ಸ್ನಲ್ಲಿ ಇವರ ಒಂದು ಇವರು ಏನಿರ್ತಾರೆ ಅಂತಾರೆ ಆಲ್ವೇಸ್ ಟಾಪ್ನಲ್ಲಿ ಇರ್ತಾರೆ. ಎಸ್, ಹಾಗಿದ್ರೆ ಈ ರೀತಿ ಹಿಂದುಳಿಲಿಕ್ಕೆ ಅಂದರೆ ಈ ಕ್ರೀಡಾ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಭಾರತ ಹಿಂದುಳಿಲಿಕ್ಕೆ ಕಾರಣಗಳೇನಂತ ನೋಡೋಣ. ಸೊ ಫಸ್ಟ್ ಒನ್, ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಇಶ್ಯೂಸ್. ಸೊ ಒಂದು ಆರಂಭದ ಹಂತದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ವಿಫಲರಾಗ್ತೀವಿ. ಸೊ ಅದು ಒಂದು ಮೇಜರ್ ಕಾರಣವಾಗಿರುತ್ತೆ. ಎಸ್, ಸೊ ಇಲ್ಲಿ ಕೇವಲ ಭಾರತದ ವತಿಯಿಂದ ಅಂದರೆ ಈ ಇತ್ತೀಚೆಗೆ ನಡೆದಿರುವಂಥ ಒಂದು ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕೇವಲ ಭಾರತದ ವತಿಯಿಂದ 117 ಅಥ್ಲೆಟ್ಸ್ಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಬಟ್ ಅದೇ US ನಿಂದ 594 ಅಥ್ಲೆಟ್ಗಳು, ಫ್ರಾನ್ಸ್ನಿಂದ 572 ಮತ್ತು ಆಸ್ಟ್ರೇಲಿಯಾದಿಂದ 460 ಅಥ್ಲೀಟ್ಸ್ಗಳು ಸೊ ಈ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹಾಗೆ ಇನ್ನು ರಿಸೋರ್ಸ್ ಕಾನ್ಸ್ಟೆಂಟ್ ಅಂದರೆ ಇಲ್ಲಿ ಒಂದು ಮೂಲ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಕಾಡುತ್ತೆ. ಯಾಕಂದರೆ ಕೆಲವೊಂದು ಅಥ್ಲೆಟ್ಗಳಿಗೆ ಇಲ್ಲಿ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಅಥವಾ ಅಗತ್ಯವಾದಂಥ ಮೂಲ ಸೌಕರ್ಯಗಳು ಕೂಡ ಇರೋದಿಲ್ಲ. ಸೊ ಅದರ ಜೊತೆಗೆ ಸರ್ಕಾರ ಈ ಕ್ರೀಡೆಗೆ ಇನ್ನು ಬಜೆಟ್ನಲ್ಲಿ ಘೋಷಿಸುವಂಥ ಅಮೌಂಟ್ ಕೂಡ ಇಲ್ಲಿ ಏನಿರುತ್ತೆ ಅಂದರೆ ಕಡಿಮೆನೇ ಇರುತ್ತೆ. ಬಟ್ ಇಲ್ಲಿ US ಆಗಿರ್ಬೋದು, ಜರ್ಮನಿ, ಚೀನಾದಲ್ಲಿ ಕ್ರೀಡೆಗೆ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡೋದ್ರೊಂದಿಗೆ ಸೊ ಅವುಗಳಿಗೂ ಕೂಡ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಒಂದು ಅನುದಾನವನ್ನು ನೀಡ್ತಾರೆ. ಸೊ ಇದು ಒಂದು ಕೂಡ ಏನಾಗುತ್ತೆ ಇಲ್ಲಿ ಭಾರತ ಈ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಹಿಂದುಳಿದಲಿಕ್ಕೆ ಕಾರಣವಾಗಿದೆ. ಎಸ್, ಒಂದು ಉದಾಹರಣೆಯನ್ನು ನೋಡೋದಾದರೆ ಖೇಲೋ ಇಂಡಿಯಾ ಅಂತ ಒಂದು ಸ್ಕೀಮ್ ಇದೆ. ಓಕೆ, ಸೊ ಇದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಕೀಮ್ ಆಗಿದೆ. ಈ ಒಂದು ಸ್ಕೀಮ್ಗೆ ಸುಮಾರು 500 ಕೋಟಿಯನ್ನು ಅಲೋಕೇಟ್ ಮಾಡಲಾಗಿರುತ್ತೆ, ಅಂದರೆ ಅಷ್ಟು ಅನುದಾನವನ್ನು ಘೋಷಣೆಯನ್ನು ಮಾಡಲಾಗಿರುತ್ತೆ. ಬಟ್ ಈ ಒಂದು ಯೋಜನೆ ಅಡಿಯಲ್ಲಿ ಕೇವಲ 318 ಕೋಟಿ ರೂಪಾಯಿನಷ್ಟು ಮಾತ್ರ ಏನು ಮಾಡಲಾಗಿದೆ ಇಲ್ಲಿ ಅದರಲ್ಲಿ ಖರ್ಚನ್ನು ಮಾಡಲಾಗಿದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್. ಸೊ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಶಾಲಾ ಒಂದು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಮೂಲ ಸೌಕರ್ಯಗಳು ಅನ್ನುವಂಥದ್ದು ಕಂಡು ಬರೋದಿಲ್ಲ. ಸೊ ಇಲ್ಲಿ ಅಂತಂದರೆ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಂದರೆ ಈ ಕ್ರೀಡಾ ಉಪಕರಣಗಳಾಗಿರ್ಬೋದು ಅಥವಾ ಆಟದ ಮೈದಾನಗಳು, ಸೊ ಈ ರೀತಿಯ ಒಂದು ವ್ಯವಸ್ಥೆ ಅನ್ನುವಂಥದ್ದು ಕಂಡು ಬರೋದಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಬಿಹಾರ್ ಆಗಿರ್ಬೋದು, ಜಾರ್ಖಂಡ್ ಅಂತ ಒಂದು ರಾಜ್ಯಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಅನ್ನುವಂಥದ್ದು ಕಂಡು ಬರುವುದಿಲ್ಲ. ಸೊ ಇಲ್ಲಿ ಹೆಚ್ಚಾಗಿ ಇತರ ಒಂದು ರಾಜ್ಯಗಳಲ್ಲಿ ನಾವು ಕಂಪೇರ್ ಮಾಡೋದಾದರೆ ಸೊ ಇಲ್ಲಿ ಹರಿಯಾಣ, ಪಂಜಾಬ್ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಈ ಕ್ರೀಡಾ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗತ್ತೆ. ಇನ್ನು ಆಡಳಿತಕ್ಕೆ ಸಂಬಂಧಪಟ್ಟಂಥ ಸವಾಲುಗಳು ಅಂತಂದರೆ ಸೊ ಇಲ್ಲಿ ಸ್ಪೋರ್ಟ್ಸ್ ಮೇಲೆ ಹೆಚ್ಚಾಗಿ ಏನು ಮಾಡಲಾಗತ್ತೆ ಅಂದರೆ ರಾಜಕೀಯ ಒಂದು ಪ್ರಾಬಲ್ಯ ಅನ್ನುವಂಥದ್ದು ಕಂಡುಬರುತ್ತೆ ಅಥವಾ ಅಧಿಕಾರಶಾಹಿತ್ವ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಭ್ರಷ್ಟಾಚಾರದಂಥ ಒಂದು ಸಮಸ್ಯೆಗಳು ಈ ಕ್ರೀಡೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಇಲ್ಲಿ ಪೊಲಿಟಿಷಿಯನ್ಸ್ ಯಾವ ರೀತಿ ಅಂತಂದರೆ ಸೊ ಯಾವುದೇ ಒಂದು ಸ್ಪೋರ್ಟ್ಸ್ ಇವೆಂಟ್ಗೆ ಇಲ್ಲಿ ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಅನ್ಫಿಟ್ ಆಗಿರುವಂಥ ವ್ಯಕ್ತಿಗಳು ಕೂಡ ಇಲ್ಲಿ ಸೆಲೆಕ್ಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸೊ ಇಲ್ಲಿ ಬ್ಯೂರೋಕ್ರಾಟ್ಸ್ ಮತ್ತು ಈ ಕರಪ್ಷನ್ಗೆ ಸೊ ಯಾರು ಇಲ್ಲಿ ಅವರಿಗೆ ಹೆಚ್ಚಿನ ಒಂದು ಹಣವನ್ನು ನೀಡ್ತಾರಲ್ವ ಅವ್ರನ್ನೂ ಕೂಡ ಇಲ್ಲಿ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಳಪೆ ಮೂಲ ಸೌಕರ್ಯಗಳನ್ನು ಕೂಡ ರಚನೆಯನ್ನು ಮಾಡಲಾಗತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಗಳು ಕೂಡ ಕಂಡುಬರುತ್ತೆ. ಸೊ ಇಲ್ಲಿ ಇತ್ತೀಚೆಗೆ 2023ರಲ್ಲಿ ಏನು ಮಾಡಲಾಗಿತ್ತು ಅಂತಂದರೆ ಸೊ ಈ ಒಂದು ಕುಸ್ತಿ ಒಕ್ಕೂಟದ ಅಂದರೆ ಭಾರತದ ಒಂದು ಕುಸ್ತಿ ಒಕ್ಕೂಟದ ಮೇಲೆ ಒಂದು ಈ ಒಂದು ಒಲಿಂಪಿಕ್ಸ್ ಒಂದು ಪದಕವನ್ನು ಪಡೆದಿರುವವರು ಏನು ಮಾಡಿದ್ದೆ ಅಂದರೆ ಅವರ ಮೇಲೆ ಒಂದು ಲೈಂಗಿಕ ಒಂದು ಕಿರುಕುಳದ ಆರೋಪವನ್ನು ಮಾಡಿರ್ತಾರೆ. ಹಾಗೆ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ಅಥ್ಲೆಟಿಕ್ಸ್. ಸೊ ಇತ್ತೀಚೆಗೆ ಏನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈ ವಿನೇಶ್ ಫೋಗೋಟ್ ಅವರ ಒಂದು ಡಿಸ್ಕ್ವಾಲಿಫಿಕೇಷನ್ ಆಗ್ತಾರೆ, ಅಂದರೆ ಅನರ್ಹರಾಗ್ತಾರೆ. ಸೊ ಇದಕ್ಕೆ ಕಾರಣ ಏನಂತಂದರೆ ಅವರ ಬೇಟನ್ನು ಕಾಯ್ದುಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಇರುವಂಥ ಕೋಚ್ ಏನಂತಂದರೆ ಇಲ್ಲಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ನೀಡಿರುವುದಿಲ್ಲ. ಸೊ ಹೀಗಾಗಿ ಅವರು ಏನಾಗ್ತಾರೆ, ಅಂತಿಮವಾಗಿ ಪದಕ ಪಟ್ಟಿಯಿಂದ ಹೊರಗೆ ಬೀಳ್ತಾರೆ. ಹಾಗೆ ಇತರೆ ಒಂದು ಚಾಲೆಂಜಸ್ಗಳನ್ನ ನೋಡೋದಾದರೆ ಸೊ ಇಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಜನರಿಗೆ ಹೆಚ್ಚಿನ ಒಂದು ಅರಿವು ಇಲ್ಲದಿರುವುದು, ಹಾಗೆ ಇದಕ್ಕೆ ಸರ್ಕಾರ ಹೆಚ್ಚಾಗಿ ಬೆಂಬಲವನ್ನು ನೀಡದೇ ಇರುವಂಥದ್ದು, ಹಾಗೆ ಇಲ್ಲಿ ತರಬೇತಿಯನ್ನು ಪಡೀಲಿಕ್ಕೆ ಅಗತ್ಯವಾದಂಥ ಕೋಚ್ಗಳ ಒಂದು ಕೊರತೆ ಇರುವಂಥದ್ದು ಕಂಡುಬರುತ್ತೆ.
ಹಾಗಿದ್ರೆ ಇಲ್ಲಿ ಕ್ರೀಡೆಯನ್ನು ಸಪೋರ್ಟ್ ಮಾಡಲಿಕ್ಕೆ ಸರ್ಕಾರ ಏನೆಲ್ಲ ಒಂದು ಇನಿಷಿಯೇಟಿವ್ಗಳನ್ನು ಕೈಗೊಂಡಿದೆ ಅಂತ ನೋಡೋಣ. ಫಸ್ಟ್ ಒನ್ ಬಜೆಟ್ರಿ ಸಪೋರ್ಟ್, ಅಂದರೆ ಬಜೆಟ್ನಲ್ಲಿ ಅನುದಾನವನ್ನು ಕೂಡ ನೀಡಲಾಗತ್ತೆ ಇದರಲ್ಲಿ. ಸೊ ಈ ಹಿಂದೆ ನೀಡ್ತಾ ಇದ್ದಂಥ ಅನುದಾನವನ್ನು ಈಗ 2 ಪಟ್ಟು ಮಾಡಲಾಗಿದೆ. ನೆಕ್ಸ್ಟ್ ಇನಿಷಿಯೇಟಿವ್ ಖೇಲೋ ಇಂಡಿಯಾ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಈ ಒಂದು ಯೋಜನೆಯ ಅಥವಾ ಈ ಒಂದು ಸ್ಕೀಮ್ನ ಉದ್ದೇಶ ಏನಂತಂದರೆ, ಸೊ ಇವರು ಗ್ರಾಸ್ ರೂಟ್ ಲೆವೆಲ್ ಅಂತಂದರೆ ಇಲ್ಲಿ ಶಾಲಾ ಹಂತದಲ್ಲಿ, ಅಂದರೆ ಪ್ರಾಥಮಿಕ ಒಂದು ಹಂತದಲ್ಲೇ ಏನು ಮಾಡಲಾಗತ್ತೆ ಅಂತಂದರೆ, ಸೊ ಇಲ್ಲಿ ಯಾರು ಕ್ರೀಡೆಯಲ್ಲಿ ಉತ್ತಮರಾಗಿರ್ತಾರಲ್ವ ಅವರನ್ನು ಸೆಲೆಕ್ಟನ್ನು ಮಾಡ್ತಾರೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಪ್ರೋತ್ಸಾಹವನ್ನು ನೀಡ್ತಾರೆ. ಅವರನ್ನು ಗುರುತಿಸಿ ಏನು ಮಾಡ್ತಾರೆ ಅಂತಂದರೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಕ್ರೀಡೆಗಳಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವರನ್ನು ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಅವರಿಗೆ ಬೆಂಬಲವನ್ನು ಕೂಡ ನೀಡ್ತಾರೆ. ಹಾಗೆ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಪ್ರೋಗ್ರಾಮ್ ಕೂಡ ಇದೆ. ಹಾಗೆ ಮೇನ್ ಸ್ಟ್ರೀಮಿಂಗ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಸೊ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಫಿಟ್ ಇಂಡಿಯಾ ಕ್ಯಾಂಪೇನನ್ನು ಕೂಡ ಜಾರಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ ಇದೆ. ಹಾಗೆ 1 ಸ್ಕೂಲ್ 1 ಸ್ಪೋರ್ಟ್ಸ್ ಪಾಲಿಸಿ ಅಂತ ಇದೆ. ಸೊ ಇವೆಲ್ಲೂ ಕೂಡ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಕ್ರೀಡೆಗಳನ್ನ ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಸೊ ಈ ಎಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ. ಸೊ ಇಲ್ಲಿ ವೇ ಫಾರ್ವರ್ಡ್ನಲ್ಲಿ ಅಂದರೆ ಏನು ಕ್ರೀಡೆಯಲ್ಲಿ ಭಾರತ ಏನೆಲ್ಲ ಸವಾಲುಗಳನ್ನ ಫೇಸ್ ಮಾಡ್ತಾ ಇದೆ ಅಲ್ವಾ, ಸೊ ಆ ಸವಾಲುಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಗಳು ಏನಾಗಿರಬೇಕಂತ ನೋಡೋಣ. ಎಸ್, ಸೊ ಫಸ್ಟ್ ಒನ್ ಡ್ರೈವಿಂಗ್ ಮೈಂಡ್ಸೆಟ್ ಚೇಂಜಸ್. ಸೊ ಇಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ಪೋಷಕರು ಕೂಡ ಏನು ಮಾಡ್ತಾರೆ ಅಂದರೆ ಹೆಚ್ಚಾಗಿ ಓದಿನ ಕಡೆಗೆ ಗಮನವನ್ನು ನೀಡಲಿಕ್ಕೆ ಇವರಿಗೆ ಒತ್ತಾಯಿಸಿ ಕ್ರೀಡೆಗೆ ಮೇಲೆ ಇವರ ಗಮನವನ್ನು ಕಡಿಮೆ ಮಾಡ್ತಾರೆ. ಸೊ ಇದರ ಬದಲು ಕ್ರೀಡೆಗೆ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಪೋಷಕರು ಕೂಡ ನೀಡಬೇಕಾಗತ್ತೆ. ಹಾಗೆ ಇನ್ಕ್ರೀಸ್ ದಿ ಟ್ಯಾಲೆಂಟ್ ಪೂಲ್. ಸೊ ಇಲ್ಲಿ ಶಾಲಾ ಒಂದು ಹಂತದಲ್ಲೇ ಏನು ಮಾಡಬೇಕಂದ್ರೆ ಅರ್ಹ ಅಂದರೆ ಯಾರು ಕ್ರೀಡೆಯಲ್ಲಿ ಆಸಕ್ತಿ ಅವರಾಗಿದ್ದರಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂದರೆ ಅಗತ್ಯವಾದಂಥ ಬೆಂಬಲವನ್ನು ನೀಡಬೇಕು. ಹಾಗೆ 1 ಸ್ಟೇಟ್ 1 ಸ್ಪೋರ್ಟ್ ಪಾಲಿಸಿ, ಅಂದರೆ ಇಲ್ಲಿ ಒಂದು ರಾಜ್ಯದಿಂದ ಒಂದು ಕ್ರೀಡೆಯನ್ನು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಅದನ್ನು ಅಂದರೆ ಆ ಒಂದು ಕ್ರೀಡೆಯಲ್ಲಿ ಹೆಚ್ಚಾಗಿ ಎಕ್ಸ್ಪರ್ಟ್ಗಳಾಗುವ ಹಾಗೆ, ಅಂದರೆ ಅದರಲ್ಲಿ ಪರಿಣಿತಿಯನ್ನು ಪಡೆದಿರುವ ಮಟ್ಟಕ್ಕೆ ಏನು ಮಾಡಬೇಕಂದ್ರೆ ಆ ಒಂದು ಕ್ರೀಡೆಯಲ್ಲಿ ಅವರಿಗೆ ಟ್ರೈನಿಂಗನ್ನು ನೀಡಬಹುದು. ಸೊ ಅವಾಗ ಏನಾಗುತ್ತೆ ಎಲ್ಲ ರಾಜ್ಯಗಳನ್ನು ಕೂಡ ಎಲ್ಲ ಒಂದು ಸ್ಪೋರ್ಟ್ಸ್ಗಳು ಏನಾಗುತ್ತೆ ಇಲ್ಲಿ ಡೆವಲಪ್ ಆಗುತ್ತೆ. ಹಾಗೆ ಇಂಪ್ರೂವಿಂಗ್ ಗವರ್ನೆನ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ಸ್ಪೋರ್ಟ್ಸ್ ಫೆಡರೇಷನ್. ಸೊ ಅಂದರೆ ಇಲ್ಲಿ ಈ ಒಂದು ಕ್ರೀಡೆಯ ಒಂದು ಒಕ್ಕೂಟದಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆಯದೇ ಇರೋ ಹಾಗೆ ಇಲ್ಲಿ ಪಾರದರ್ಶಕತೆಯನ್ನು, ಅಂದರೆ ಈ ಮೂಲ ಸೌಕರ್ಯಗಳ ಅಲಾಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂಥ ಯಾವುದೇ ಯೋಜನೆಗಳನ್ನ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಕಂಡುಬರಬೇಕು. ಸೊ ಈ ಮೂಲಕ ನಾವು ಕ್ರೀಡೆಯಲ್ಲಿ ಕೂಡ ಭ್ರಷ್ಟಾಚಾರವನ್ನು ಇಲ್ಲಿ ನಿರ್ಮೂಲನೆ ಮಾಡ್ಬೋದಾಗತ್ತೆ. ಹಾಗೆ ಸಪೋರ್ಟಿಂಗ್ ಮಲ್ಟಿಪಲ್ ಡಿಸಿಪ್ಲೈನ್ಸ್, ಅಂದರೆ ಸೊ ಇಲ್ಲಿ ಕೇವಲ ಏನಾಗ್ತಾ ಇದೆ ಅಂದರೆ ಭಾರತದ ಮಟ್ಟಿಗೆ ನೋಡೋದಾದರೆ ಇಲ್ಲಿ ಹೆಚ್ಚಾಗಿ ಕ್ರಿಕೆಟ್ ಮೇಲೆ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಒಂದು ಇವೆಂಟ್ಸ್ ಆಗಿರ್ಬೋದು ಅಥವಾ ಇದರ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡ್ತಾರೆ. ಸೊ ಇದರ ಜೊತೆಗೆ ಹಲವಾರು ದೇಶಿ ಒಂದು ಕ್ರೀಡೆ ಕೂಡ ಇದೆ. ಸೊ ಅವುಗಳ ಮೇಲೂ ಕೂಡ ಇಲ್ಲಿ ಏನು ಮಾಡ್ಬೋದು ಅಂದರೆ ಸೊ ಗಮನವನ್ನು ನೀಡ್ಬೋದು. ಏನು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರಲ್ವಾ, ಸೊ ಅದೇ ರೀತಿ ಇತರ ಕ್ರೀಡೆಗಳಿಗೂ ಅಂದರೆ ಬ್ಯಾಡ್ಮಿಂಟನ್ ಆಗಿರ್ಬೋದು, ಫುಟ್ಬಾಲ್, ಟೆನ್ನಿಸ್, ವಾಲಿಬಾಲ್ನಂಥ ಇತರ ಕ್ರೀಡೆಗಳು ಕೂಡ ಸೊ ಈ IPL ಮಾದರಿಯಲ್ಲಿಯೇ ಏನು ಮಾಡಬೇಕಂದ್ರೆ ಇವೆಂಟ್ಸ್ಗಳನ್ನ ಕಂಡಕ್ಟ್ ಮಾಡುವ ಮೂಲಕ ಇತರ ಕ್ರೀಡೆಗಳನ್ನು ಕೂಡ ನಾವು ಏನು ಮಾಡ್ಬೋದು ಅಂತಾರೆ ಸೊ ಇಲ್ಲಿ ಜನಪ್ರಿಯಗೊಳಿಸ್ಬೋದಾಗತ್ತೆ. ಎಸ್, ಸೊ ಇವಾಗ ಈ ಒಲಿಂಪಿಕ್ಸ್ ಗೇಮ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಸೊ ಇದು ಕೂಡ ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಈ ಒಲಿಂಪಿಕ್ಸ್ ಗೇಮ್ ಅನ್ನುವಂಥದ್ದು 1896ರಲ್ಲಿ ಪ್ರಾರಂಭವಾಗುತ್ತೆ. ಸೊ ಎಲ್ಲಿ ಅಂತಂದರೆ ಈ ಗ್ರೀಸ್ನ ಅಥೆನ್ಸ್ ಅನ್ನುವಂಥ ಪ್ರದೇಶದಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಹಂತದಲ್ಲಿ 14 ದೇಶಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಹಾಗೆ ಸೊ ಅಂದರೆ ಈ 1896ರಿಂದ ಸೊ ಇಲ್ಲಿವರೆಗೆ ಪ್ರತಿ 4 ವರ್ಷಗಳಿಗೊಮ್ಮೆ ಸೊ ಈ ಒಲಿಂಪಿಕ್ಸನ್ನು ಕಂಡಕ್ಟ್ ಮಾಡಲಾಗತ್ತೆ. ಹಾಗೆ ಇಲ್ಲಿ ಒಲಿಂಪಿಕ್ ಧ್ವಜ ಅಂತ ಬರುತ್ತೆ, ಒಲಿಂಪಿಕ್ ಫ್ಲಾಗ್ ಅಂತ ಹೇಳಿ. ಸೊ ಇಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ದ ಫ್ಲಾಗ್ ಫೀಚರ್ಸ್ 5 ಇಂಟರ್ಲಾಕಿಂಗ್ ರಿಂಗ್ಸ್. ಸೊ ಇದರಲ್ಲಿ ಈ ಒಲಿಂಪಿಕ್ ಧ್ವಜದಲ್ಲಿ 5 ರಿಂಗ್ಗಳು ಬರುತ್ತೆ. ಸೊ ಈ 5 ರಿಂಗ್ ಏನು ಮಾಡುತ್ತೆ ಅಂದರೆ ಸಿಂಬಲೈಸಿಂಗ್ ದಿ 5 ಪಾರ್ಟ್ಸ್ ಆಫ್ ದ ವರ್ಲ್ಡ್, ಅಂದರೆ ಜಗತ್ತಿನ 5 ಭಾಗಗಳನ್ನು ಇದು ಡಿನೋಟ್ ಮಾಡುತ್ತೆ. ಹಾಗೆ
ಅಂದರೆ ಆ ಒಂದು ದೇಶದಲ್ಲಿ ಈ ಒಲಿಂಪಿಕ್ ಮೂಮೆಂಟ್ ಅನ್ನುವಂಥದ್ದು ಜಾರಿಯಲ್ಲಿದ್ದಿದ್ದರ ಕಾರಣವಾಗಿ ಸೊ ಇದು ಆ ಒಂದು 5 ಭಾಗಗಳನ್ನ ಡಿನೋಟ್ ಮಾಡುತ್ತೆ. ಹಾಗೆ ಇಲ್ಲಿ ಒಲಿಂಪಿಕ್ ಫ್ಲೇಮ್ ಅಂದರೆ ಇಲ್ಲಿ ಜ್ವಾಲೆ ಅಂದರೆ ನಾವು ಇಲ್ಲಿ ಒಂದು ದೀಪ ಅಂತ ಬರುತ್ತೆ. ಓಕೆ, ಒಲಿಂಪಿಕ್ ದೀಪವನ್ನು ಅಥವಾ ಜ್ಯೋತಿಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಯಾವ ದೇಶ ಇಲ್ಲಿ ಹೋಸ್ಟ್ ಅಂದರೆ ಆತಿಥ್ಯವನ್ನು ಅಥವಾ ಆ ಒಂದು ಒಲಿಂಪಿಕ್ಸನ್ನು ಕಂಡಕ್ಟ್ ಮಾಡುವಂಥ ದೇಶದಲ್ಲಿ ಏನು ಮಾಡಲಾಗುತ್ತೆ, ಆ ಒಂದು ಜ್ಯೋತಿಯನ್ನು ಅಥವಾ ಆ ಒಂದು ಒಲಿಂಪಿಕ್ ಫ್ಲೇಮನ್ನು ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಒಂದು ಮೆರವಣಿಗೆ ಮೂಲಕ ಅದನ್ನು ಕೊಂಡೊಯ್ಯಲಾಗತ್ತೆ. ಸೊ ಇಲ್ಲಿ ಇತ್ತೀಚೆಗೆ ನಡೆದಿರುವಂಥ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಲ್ಲಿ ಹೊಸದಾಗಿ 4 ಗೇಮ್ಸ್ಗಳನ್ನ ಆಡ್ ಮಾಡಿಕೊಳ್ಳಲಾಗತ್ತೆ. ಸೊ ಫಸ್ಟ್ ಒಂದರಲ್ಲಿ ಬ್ರೇಕಿಂಗ್ ಅಂತ ಬರುತ್ತೆ, ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಆ್ಯಂಡ್ ಸ್ಕೇಟ್ ಬೋರ್ಡಿಂಗ್ ಮತ್ತು ಸರ್ಫಿಂಗ್ ಅಂತ ಬರುತ್ತೆ. ಸೊ ಇದು ಕೂಡ ಪ್ರಿಲಿಮ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇತ್ತೀಚೆಗೆ ಈ 4 ಕ್ರೀಡೆಗಳನ್ನು ಹೊಸದಾಗಿ ಫಸ್ಟ್ ಟೈಮ್ ಇವುಗಳನ್ನ ಒಲಿಂಪಿಕ್ಸ್ನಲ್ಲಿ ಆ್ಯಡ್ ಮಾಡಿಕೊಳ್ಳಲಾಗಿದೆ. ಹಾಗೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಆಫ್ ಸ್ಪೋರ್ಟ್ಸ್ ಅಂತ ಬರುತ್ತೆ ಅಥವಾ CAS. ಸೊ ಇದನ್ನು 1983ರಲ್ಲಿ ಇದನ್ನು ಕ್ರಿಯೇಟ್ ಮಾಡಲಾಗತ್ತೆ. ಸೊ ಹಾಗಿದ್ರೆ ಇದೇನು ಮಾಡುತ್ತೆ ಅಂದರೆ ಈ ಅಥ್ಲೀಟ್ಗಳು ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆಗಳು ಅಥವಾ ಕಾನೂನಾತ್ಮಕ ಸಮಸ್ಯೆಗಳಿಗೆ ಇದು ಕಾನೂನಾತ್ಮಕ ಸಮಸ್ಯೆಗಳನ್ನ ಪರಿಹರಿಸುವಂಥ ಕೆಲಸವನ್ನು ಸೊ ಈ ಒಂದು ಸಂಸ್ಥೆ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ಇಮ್ಯುನೈಸೇಷನ್ ಇನ್ ಇಂಡಿಯಾ ಅಂದರೆ ಈ ರೋಗ ನಿರೋಧಕ ಶಕ್ತಿ ಅಂದರೆ ಇದರ ಅರ್ಥ. ಇಮ್ಯುನೈಸೇಷನ್ ಮೀನ್ಸ್ ರೋಗ ನಿರೋಧಕ ಶಕ್ತಿ ಭಾರತದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದರೆ WHO ಮತ್ತು ಯುನಿಸೆಫ್ನವರು ಒಂದು ರಿಪೋರ್ಟನ್ನು ರಿಲೀಸನ್ನು ಮಾಡ್ತಾರೆ. ಆ ಒಂದು ವರದಿಯ ಮುಖ್ಯಾಂಶಗಳನ್ನು ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ನಾವು ಇದನ್ನು ಅಂದರೆ ಈ ರೀತಿ ಒಂದು ಯಾವುದೇ ರಿಪೋರ್ಟ್ ಆಗಿರ್ಬೋದು ಅಥವಾ ಇಂಡೆಕ್ಸನ್ನು ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಸೊ ಅದು ಭಾರತದ ಮೇಲೆ ಅಥವಾ ಭಾರತಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳನ್ನ ಮಾತ್ರ ತಿಳ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆ ಒಂದು ಅಂಶಗಳು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ ನೋಡೋಣ. ಸೊ ಇನ್ 2023 1.6 ಮಿಲಿಯನ್ ಚಿಲ್ಡ್ರನ್ ಮಿಸ್ಡ್ ಕ್ರೂಷಿಯಲ್ ಡಿಪ್ತೀರಿಯಾ, pertussis and tetanus together called DPT and measles vaccination. ಸೊ ಅಂದರೆ ಸುಮಾರು 1.6 ಮಿಲಿಯನ್ ಚಿಲ್ಡ್ರನ್ ಏನು ಮಾಡಿದ್ದಾರೆ ಅಂತಂದರೆ ಸೊ ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಒಂದು ವ್ಯಾಕ್ಸಿನ್ಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಒಂದು ವ್ಯಾಕ್ಸಿನ್ ಅವರು ತೆಗೆದುಕೊಂಡಿಲ್ಲ ಅಂತ. ಹಾಗೆ ಇಂಡಿಯಾ ಲ್ಯಾಕ್ಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್. ಸೊ ಈ ಒಂದು HPV ಅಂತ ಕಾಯಿಲೆಗೆ ಸೊ ಇದು ಇಲ್ಲಿ ಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಂದರೆ ಕಡಿಮೆ ಒಂದು ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ನೆಕ್ಸ್ಟ್ immunization in India. So universal immunization program has been operational in India since 1985. ಸೊ 1985ರಿಂದ ಕೂಡ ಏನಿದೆ ಅಂತಂದರೆ ಈ ಒಂದು ಯೂನಿವರ್ಸಲ್ ಅಂದರೆ ಜಾಗತಿಕ ಒಂದು ರೋಗ ನಿರೋಧಕ ಒಂದು ಸಾಮರ್ಥ್ಯದ ಒಂದು ಯೋಜನೆ ಅನ್ನುವಂಥದ್ದು ಕೂಡ ಭಾರತದಲ್ಲಿ ಜಾರಿ ಇದೆ. ಸೊ ಇದರ ಉದ್ದೇಶ ಏನಂತಂದರೆ ಹಲವಾರು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ವ್ಯಾಕ್ಸಿನನ್ನು ನೀಡುವಂಥ ಒಂದು ಅಭಿಯಾನ ಇದಾಗಿದೆ. ಹಾಗೆ 2014ರಲ್ಲಿ ಕೂಡ ಏನು ಮಾಡಲಾಗುತ್ತೆ ಅಂದರೆ ಮಿಷನ್ ಇಂದ್ರಧನುಷ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಜಾರಿಗೆ ಮಾಡಲಾಗತ್ತೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಯಾರು ಇಲ್ಲಿ ಅಂದರೆ ಚಿಲ್ಡ್ರನ್ ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ವುಮನ್ ಗಳಿಗೆ ಏನು ಮಾಡಲಾಗತ್ತೆ ಅಂತಂದರೆ ಸೊ ಇಲ್ಲಿ ವ್ಯಾಕ್ಸಿನೇಷನ್ ಅಂತಂದರೆ ಇಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಅಂತಂದರೆ ಯಾವುದೇ ಒಂದು ಕಾಯಿಲೆ ಬಂದಾಗ ಅದನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯ. ಓಕೆ, ಸೊ ಈ ರೀತಿಯ ಒಂದು ವ್ಯಾಕ್ಸಿನ್ನ ಅವ್ರಿಗೆ ನೀಡುವಂಥ ಉದ್ದೇಶವನ್ನು ಈ ಒಂದು ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು ಹೊಂದಿರುತ್ತೆ. ಹಾಗೆ ಅದರೊಟ್ಟಿಗೆ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಅನ್ನುವಂಥ ಸ್ಕೀಮನ್ನು ಕೂಡ ಜಾರಿಗೆ ತರಲಾಗುತ್ತೆ. ಯಾರು ಇಲ್ಲಿ 5 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳಿಗೆ ಮತ್ತು ಸೊ ಇಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಕೂಡ ಏನು ಮಾಡಲಾಗತ್ತೆ, ಇಲ್ಲಿ ವ್ಯಾಕ್ಸಿನೇಷನ್ ಮಾಡಲಾಗತ್ತೆ. ಸೊ ಇಲ್ಲಿ ಇಮ್ಯುನೈಸೇಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಈ ರೋಗ ನಿರೋಧಕ ಒಂದು ವ್ಯಾಕ್ಸಿನೇಷನ್ನ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಸವಾಲುಗಳು ಎದುರಾಗುತ್ತೆ ಅಂದರೆ ಫಸ್ಟ್ ಒನ್ ಲಿಮಿಟೆಡ್ ರಿಸೋರ್ಸಸ್ ಇನ್ಕ್ಲೂಡಿಂಗ್ ಟ್ರೈನ್ಡ್ ಮ್ಯಾನ್ ಪವರ್, ಪುವರ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇಲ್ಲಿ ಲಸಿಕೆಯನ್ನು ನೀಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಕೌಶಲ್ಯ ಅಥವಾ ಯಾವ ಕಾಯಿಲೆಗೆ ಯಾವ ವ್ಯಾಕ್ಸಿನ್ನ ನೀಡಬೇಕನ್ನುವಂಥ ಒಂದು ಕೌಶಲ್ಯಯುತ ಒಂದು ಸಿಬ್ಬಂದಿಗಳ ಕೊರತೆ ಇರುತ್ತೆ.
ಹಾಗೆ ವ್ಯಾಕ್ಸಿನೇಷನ್ನ ಸ್ಟೋರೇಜ್ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನ ಸರಿಯಾದ ಟೆಂಪ್ರೇಚರ್ನಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಈ ರೀತಿ ಒಂದು ಸ್ಟೋರೇಜ್ ಒಂದು ಸ್ಪೆಸಿಲಿಟಿ ಕೂಡ ಇಲ್ಲಿ ಇದರ ಒಂದು ಕೊರತೆ ಕೂಡ ಇಲ್ಲಿ ಕಂಡುಬರುತ್ತೆ. ಹಾಗೆ ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸೊ ಇವುಗಳ ಒಂದು ಹೊಣೆಗಾರಿಕೆಯ ಕೊರತೆ ಏನಿದೆ ಅಂತಂದರೆ ಇಲ್ಲಿ ಹೊಣೆಗಾರಿಕೆಯ ಒಂದು ಕೊರತೆ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ವ್ಯಾಕ್ಸಿನೇಟ್ ದೋಸ್ ಹೂ ಕಮ್ ಫಾರ್ ಎ ವಿಸಿಟ್. ಅಂದರೆ ಸೊ ಇವರು ಯಾರಿಗೆ ವ್ಯಾಕ್ಸಿನೇಷನ್ ಮಾಡ್ತಾರೆ ಅಂತಂದರೆ ಯಾರು ತಮ್ಮ ಬಳಿ ವ್ಯಾಕ್ಸಿನ್ನ ನೀಡಿ ಅಂತ ಕೇಳಿ ಬಂದವರಿಗೆ ಮಾತ್ರ ಏನು ಮಾಡ್ತಾರೆ ಅಂತಂದರೆ ವ್ಯಾಕ್ಸಿನೇಷನ್ ಮಾಡ್ತಾರೆ. ಅದರ ಬದಲಿಗೆ ಏನು ಮಾಡಬೇಕು ಇವಾಗ ಎಲ್ರಿಗೂ ಕೂಡ ಇವರೇ ಸ್ವತಃ ಒಂದು ಸರ್ವೆಯನ್ನು ನಡೆಸಿ ಅಥವಾ ಸಮೀಕ್ಷೆಯನ್ನು ನಡೆಸಿ ಎಲ್ರಿಗೂ ಕೂಡ ಇಲ್ಲೇನು ಮಾಡಬೇಕು ವ್ಯಾಕ್ಸಿನೇಷನ್ ನೀಡಬೇಕು. ಬಟ್ ಇವರು ಏನು ಮಾಡ್ತಾ ಇದ್ದಾರೆ ಕೇವಲ ವ್ಯಾಕ್ಸಿನೇಷನ್ ತಮ್ಮ ಬಳಿ ವ್ಯಾಕ್ಸಿನ್ ಕೇಳಿ ಬಂದವರಿಗೆ ಮಾತ್ರ ಏನು ಮಾಡ್ತಾ ಇದ್ದಾರೆ ಅಂದರೆ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಲ್ಯಾಕ್ ಆಫ್ ಸೆಂಟ್ರಲೈಸ್ಡ್ ರೆಕಾರ್ಡ್ ಸಿಸ್ಟಮ್ ಅಂದರೆ ಈ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಅಗತ್ಯವಾದಂಥ ದಾಖಲೆಗಳನ್ನ ಇಲ್ಲಿ ನಿರ್ವಹಣೆ ಮಾಡದೇ ಇರುವಂಥದ್ದು ಕೂಡ ಇಲ್ಲಿ ಸಮಸ್ಯೆಯಾಗಿ ಕಂಡುಬರ್ತಾ ಇದೆ. ಸೊ ನೆಕ್ಸ್ಟ್ ಒನ್ WHO ಟೊಬ್ಯಾಕೋ ಕೆಸೇಷನ್ ಗೈಡ್ಲೈನ್. ಸೊ ಇದು ಈ ಅಂದರೆ ಈ ಟೊಬ್ಯಾಕೋ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಸೊ ಇದನ್ನು ಇತ್ತೀಚೆಗೆ WHO ಅವರು ಮಾಡಿದ್ದಾರೆ. ಇದರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರಿಪೋರ್ಟನ್ನು ರಿಲೀಸನ್ನು ಮಾಡಿದ್ದಾರೆ. ಸೊ ಜಾಗತಿಕವಾಗಿ ಸುಮಾರು 750 ಮಿಲಿಯನ್ ಟೊಬ್ಯಾಕೋ ಯೂಸರ್ಸ್ ಅಂದರೆ ಈ ಹಿಂದೆ ಬಳಸ್ತಾ ಇರುವಂಥ ಈ ತಂಬಾಕು ಬಳಕೆದಾರರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ತಂಬಾಕು ಬಳಕೆನ ತ್ಯಜಿಸಬೇಕಂತ ಹೇಳಿ ಮುಂದೆ ಬಂದಿದ್ದಾರೆ. ಹಾಗೆ ಮೋರ್ ದ್ಯಾನ್ 60% ಆಫ್ ದ ವರ್ಲ್ಡ್ಸ್ ಅಂದರೆ 1.25 ಬಿಲಿಯನ್ ಟೊಬ್ಯಾಕೋ ಯೂಸರ್ಸ್ ವಾಂಟ್ ಟು ಕ್ವಿಟ್. ಸೊ ಇವರು ಕೂಡ ಏನಂತಂದರೆ ಈ ತಂಬಾಕು ಬಳಕೆನ ತ್ಯಜಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗಿದ್ರೆ ಯಾಕೆ ಈ ತಂಬಾಕು ಬಳಕೆನ ಅವರು ತ್ಯಜಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಅಂತಂದರೆ ಫಸ್ಟ್ ಒನ್ ಅವರಿಗೆ ಕಾಡ್ತಾ ಇರುವಂಥ ಆರೋಗ್ಯ ಸಮಸ್ಯೆಗಳು ಮತ್ತು ಲ್ಯಾಕ್ ಆಫ್ ರಿಸೋರ್ಸಸ್ ಅಗತ್ಯ ಮೂಲ ಸೌಕರ್ಯಗಳ ಒಂದು ಕೊರತೆಯಿಂದಾಗಿ. ಸೊ ಇವರು ಹಾಗೆ ರೆಕಮೆಂಡೇಶನ್ ಕಂಬೈನ್ ಮೆಡಿಕೇಷನ್ ಆ್ಯಂಡ್ ಬಿಹೇವಿಯರಲ್ ಇಂಟರ್ವೆನ್ಷನ್ ಅಂದರೆ ಆ ಒಂದು ತಂಬಾಕು ಬಳಕೆಯಿಂದ ಆಗಬಹುದಾದಂಥ ಒಂದು ಪರಿಣಾಮಗಳ ಅರಿವಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ತಂಬಾಕು ಬಳಕೆಯನ್ನು ಅವರು ತ್ಯಜಿಸ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಅಂತ ಬರುತ್ತೆ. ಸೊ ಈ ಒಂದು ರಿಪೋರ್ಟ್ನಲ್ಲಿ ಏನೆಲ್ಲ ಒಂದು ಅಂಶಗಳು ಅಥವಾ ಇದನ್ನು ಯಾರು ರಿಲೀಸ್ ಮಾಡಿದ್ದಾರೆ ಅಂತಂದರೆ ರಿಪೋರ್ಟ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಬೈ 5 ಸ್ಪೆಷಲೈಸ್ಡ್ ಏಜೆನ್ಸಿ. ಸೊ ಫಸ್ಟ್ ಒನ್ ಯುನೈಟೆಡ್ ನೇಷನ್ಸ್, FAO, IFAD, ಯುನಿಸೆಫ್, WPF ಆ್ಯಂಡ್ WHO. ಓಕೆ, ಸೊ ಇವರು ಈ ಒಂದು ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ರಿಪೋರ್ಟನ್ನು ರಿಲೀಸನ್ನು ಮಾಡಿದ್ದಾರೆ. ಸೊ ಈ ಒಂದು ರಿಪೋರ್ಟ್ ಇದರ ಬಗ್ಗೆ ಫೋಕಸನ್ನು ಮಾಡುತ್ತೆ ಅಂತಂದರೆ ಸೊ ಇಲ್ಲಿ ಹಸಿವು ನಿವಾರಣೆ ಹಾಗೆ ಆಹಾರ ಅಭದ್ರತೆ ಮತ್ತು ಅಪೌಷ್ಟಿಕತೆಯನ್ನು ಎಲ್ಲ ಹಂತದಲ್ಲಿ ತೊಲಗಿಸುವಂಥ ಒಂದು ಅಂಶದ ಮೇಲೆ ಈ ಒಂದು ರಿಪೋರ್ಟ್ ಇಲ್ಲಿ ಗಮನವನ್ನು ನೀಡುತ್ತೆ. ನೆಕ್ಸ್ಟ್ ಟಾಪಿಕ್ ಆಪರೇಷನ್ ನನ್ಹೆ ಪರಿಸ್ಥೆ ಅಂತ ಹೇಳಿ. ಆಪರೇಷನ್ ನನ್ಹೆ ಪರಿಸ್ಥೆ. ಎಸ್, ಹಾಗಿದ್ರೆ ಏನಿದು ಆಪರೇಷನ್ ನನ್ಹೆ ಪರಿಸ್ಥೆ ಅಂತಂದರೆ ಮಿಷನ್ ಡೆಡಿಕೇಟೆಡ್ ಟು ರೆಸ್ಕ್ಯೂಯಿಂಗ್ ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಅಕ್ರಾಸ್ ವೇರಿಯಸ್ ಆಫ್ ಇಂಡಿಯನ್ ರೈಲ್ವೆ ಝೋನ್ಸ್. ಸೊ ಈ ರೀತಿ ನಮಗೆ ಈ ಇನಿಷಿಯೇಟಿವ್ನ ಕೊಟ್ಟು ಅಂದರೆ ಪ್ರಿಲಿಮ್ಸ್ನಲ್ಲಿ ಸೊ ಇದು ಏನು ಅಂತ ಕೂಡ ಕೇಳುತ್ತಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸೊ ಏನು ಈ ರೈಲ್ವೆ ಝೋನ್ಗಳಲ್ಲಿ ಅಂದರೆ ರೈಲ್ವೆ ವಲಯಗಳಲ್ಲಿ ಇರುವಂತಹ ಮಕ್ಕಳು ಅಲ್ಲಿ ಏನು ಮಾಡ್ತಿರ್ತಾರೆ ಅಂತಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಇಲ್ಲಿ ಮಕ್ಕಳು ಕೆಲಸವನ್ನು ಮಾಡ್ತಿರ್ತಾರೆ, ಸ್ಕೂಲ್ಗೆ ಹೋಗೋದು ಬಿಟ್ಟು ಅವರನ್ನು ಏನು ಮಾಡಲಾಗತ್ತೆ ಅಂದರೆ ರಕ್ಷಣೆಯನ್ನು ಮಾಡಲಾಗತ್ತೆ. ಅಂದರೆ ಇದು ಒಂದು ಮಕ್ಕಳ ರಕ್ಷಣೆಗಾಗಿ ಇರುವಂಥ ಒಂದು ಸ್ಕೀಮ್ ಆಗಿದೆ. ಎಸ್, ಸೊ ಇದಿಷ್ಟು ನಮಗೆ ಈ ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂಥ ಸೋಷಿಯಲ್ ಇಶ್ಯೂಸ್ ಮೇಲಿನ ಟಾಪಿಕ್. ಸೊ ಮುಂದಿನ ಒಂದು ಸೆಷನಲ್ಲಿ ನಾವು ಎಕಾನಮಿ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಡಿಸ್ಕಷನ್ ಮಾಡೋಣ. ನಮಸ್ಕಾರ.